ಹಾಯ್ ಹಲೋ ನಮಸ್ಕಾರ. ಲಕ್ಷ್ಮೀ ರಾಮ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಇವತ್ತಿನ ವ್ಲಾಗ್ ವಿಡಿಯೋ ಏನಪ್ಪ ಅಂದರೆ, ಇವತ್ತು ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ, ನನ್ನ ಮಗ ನೆಕ್ಸ್ಟ್ ತಿಂಗಳು ಸೆಪ್ಟೆಂಬರ್ 4ಕ್ಕೆ ಅವನದು ಬರ್ತ್‌ಡೇ ಇದೆ. ಅದಕ್ಕೆ ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂತ. ಅಂದರೆ ಏನು ಸರ್ಪ್ರೈಸ್ ಅಂದರೆ ಇದರಲ್ಲೇ ಇದೆ. ಯಾಕಪ್ಪ ಅಂದರೆ, ಅವನು ಹುಟ್ಟಿರೋದು ಕೃಷ್ಣ ಜನ್ಮಾಷ್ಟಮಿ ದಿನ. ಅದು ಕೂಡ ಸೆಪ್ಟೆಂಬರ್ 4ನೇ ತಾರೀಕು. ನನ್ನ ಮಗ ಹುಟ್ಟಿದ್ದು 4ನೇ ತಾರೀಕು. ಅದಕ್ಕೋಸ್ಕರ ಅವನಿಗೆ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಕೃಷ್ಣನ ವೇಷ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದ್ಕೊಂಡಿರೋದೇನೋ ಹಾಕೇ ಹಾಕ್ತೀನಿ. ಅದಕ್ಕೆಲ್ಲ ಸ್ವಲ್ಪ ಬಟ್ಟೆ ಗಿಟ್ಟೆ ಎಲ್ಲ ಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ಅದನ್ನೆಲ್ಲ ತೊಗೊಂಡು ಬಂದು, ಮತ್ತು ನನ್ನ ತಮ್ಮನ ಮಗು ಇದೆ, ಅದಕ್ಕೆ ರಾಧೆ ಡ್ರೆಸ್ ಹಾಕ್ಸಿ, ನನ್ನ ಮಗನಿಗೆ ಕೃಷ್ಣನ ಡ್ರೆಸ್ ಹಾಕ್ಸಿ ಇಬ್ಬರನ್ನೂ ನೋಡೋಕ್ಕೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಅದಕ್ಕೆ ಅವ್ನ ಬರ್ತಡೇಗೆ ಅದೇ ನನ್ನ ಸ್ಪೆಷಲ್ ಗಿಫ್ಟು ಅಂತಲೇ ಹೇಳ್ಬೋದು. ನಾನು ನಮ್ಮ ಯಜಮಾನ್ರು ಇಬ್ಬರು ಕೂಡ ಅವನಿಗೆ ರೆಡಿ ಮಾಡಿ ಬಿಡೋಣ, ನೋಡೋಣ ಹೇಗೆ ಕಾಣಿಸ್ತೇವೆ ಅಂತ ಕಾಯ್ತಾ ಇದ್ದೀವಿ. ಅವರಿಬ್ರಿಗೂ ರೆಡಿ ಮಾಡಿ ಹೇಗೆ ಕಾಣಿಸ್ತಾರೆ ಅಂತ ನೋಡೋಕ್ಕೆ ನನಗೆ ತುಂಬಾ ಖುಷಿ ಇದೆ. ಹಾಗೆ ನಮ್ಮ ಮನೇಲೂ ಕೂಡ ಒಂದು ಪುಟ್ಟ ಕೃಷ್ಣ ಇದೆ. ಕೃಷ್ಣ ಜನ್ಮಾಷ್ಟಮಿಗೆ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ನೀಟಾಗಿ ಕೃಷ್ಣನಿಗೂ ಕೂಡ ಪೂಜೆ ಮಾಡಬೇಕು. ನೀಟಾಗಿ ಎಲ್ಲನೂ ಈ ಥರ ಹೂವೆಲ್ಲ ವಾಶ್ ಮಾಡಿ, ಇಲ್ಲಿ ನಾನು ಜಾಸ್ತಿ ಮೀಶೋಯಿಂದ ಪ್ಲಾಸ್ಟಿಕ್ ಹೂವನ್ನ ತೊಗೊಂಡಿದ್ದೆ. ಅದನ್ನೆಲ್ಲ ಕೂಡ ನೀಟಾಗಿ ತೊಳಿಬೇಕು. ತೊಳೆದ್ಬಿಟ್ಟು ನಮ್ಮ ಮನೆ ಇಲ್ಲೊಂದು ಕ್ಯೂಟು ನನ್ನ ಮಗಳಂತಲೇ ಹೇಳ್ಬೋದು. ನನ್ನ ಮಗಳ ಥರ ನೋಡ್ಕೋತೀನಿ ಈ ಗೊಂಬೆನ. ನಂಗೆ ತುಂಬಾ ಇಷ್ಟ. ನನ್ನ ಮಗಂಗೆ ಕೊಟ್ಬಿಟ್ರೆ ಎಲ್ಲನೂ ಕಿತ್ತಾಕ್ತಾನೆ, ಅವನಿಗೆ ಕೊಡಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇದು ಮೀಶೋಯಿಂದ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಇದನ್ನೆಲ್ಲ ಕೂಡ ನೀಟಾಗಿ ತೊಳೆದು ಇಡಬೇಕು. ಕೃಷ್ಣ ಜನ್ಮಾಷ್ಟಮಿ ಬರೋಷ್ಟರಲ್ಲಿ ಇದನ್ನೆಲ್ಲ ಮಾಡಬೇಕು. ಇಲ್ಲಿ ನಾನು ಸ್ವಲ್ಪ ತರಕಾರಿ ಎಲ್ಲ ನೀಟಾಗಿ ಜೋಡಿಸಿದ್ದೀನಿ. ಫ್ರಿಜ್ಜೇನು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ತರಕಾರಿನ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ ಯಾವಾಗೂ. ಏನಾದರೂ ಅಕಸ್ಮಾತ್ ಕ್ಲೀನ್ ಮಾಡಬೇಕು ಅಂದರೆ ಅದಕ್ಕೊಂದಿನ ಟೈಮ್ ತೊಗೊಂಡು ನೀಟಾಗೆಲ್ಲ ಕ್ಲೀನ್ ಮಾಡ್ಕೊತೀನಿ. ಈ ಥರ ಸ್ವಲ್ಪ ಟಿ ವಿ ಎಲ್ಲ ಒರೆಸ್ಕೊಂಡು ಎಲ್ಲ ಮಾಡಿಕೊಂಡ್ರೆ ನನಗೆ ಆಮೇಲೆ ತುಂಬ ಈಸಿ ಆಗುತ್ತೆ. ಯಾಕಂದರೆ ಅವನ್ನ ರೆಡಿ ಮಾಡಬೇಕಲ್ಲ, ಆವಾಗ ನನಗೆ ಸ್ವಲ್ಪ ಆಗೋಲ್ಲ. ಅದಕ್ಕೆ ಇವಾಗಿಂದನೇ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ. ಇಲ್ಲಿ ನಾನು ನೋಡಿ, ನಮ್ಮನೆ ಬಾಗಿಲು ನೋಡಿ ಎಷ್ಟು ಮುಂದೆ ಚಿಕ್ಕದಿದೆ. ನನಗೆ ರಂಗೋಲಿ ಹಾಕೋಕ್ಕೆ ತುಂಬ ಇಷ್ಟ. ಆದರೆ ಚಿಕ್ಕದಿರೋದ್ರಿಂದ ನನಗೆ ರಂಗೋಲಿ ಹಾಕೋಕ್ಕೆ ಬೇಜಾರಾಗುತ್ತೆ. ಏನು ಮಾಡೋದು, ನಮ್ಮ ಸ್ವಂತ ಮನೆ ಆಗಿದ್ದರೆ ನಾವು ಮಾಡ್ಕೋಬೋದು. ಬಾಡಿಗೆ ಮನೆ ಅಲ್ವಾ, ಎಷ್ಟು ಮಾಡಿದ್ರು ಅಷ್ಟೇ. ಇವಾಗ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿದೆ. ಇಲ್ಲಿ ಬಂದು ಸ್ವಲ್ಪ ನನ್ನ ಮಗನಿಗೆ ಹಾರ್ಲಿಕ್ಸ್ ಕೊಡೋಣ ಅಂತ ಹಾಲು ಕಾಯಿಸ್ತಾ ಇದ್ದೀನಿ. ಅವನು ಎಲ್ಲೋದ ಅಂತ ಗೊತ್ತಿಲ್ಲ. ಸ್ವಲ್ಪ ಹಾಗೆ ಹುಡ್ಕೋಣ ಅವನ್ನ, ಎಲ್ಲೋಗಿದ್ದಾನೆ. ಅವನಿಗೆ ಸ್ವಲ್ಪ ಬಿಸ್ಕೆಟ್ ಕೊಟ್ಬಿಟ್ಟು ನಾನು ಸ್ವಲ್ಪ ಟೀ ಕುಡಿಯೋಣ ಅಂತ ಬಂದೆ. ಅವ್ನಿಗೊಂದು ಪ್ಯಾಕೆಟ್ ಬಿಸ್ಕೆಟ್ ಕೊಡ್ತಿದ್ದೆ. ಅಯ್ಯೋ ನೋಡಿ, ಇಲ್ಲಿ ರೂಮಲ್ಲಿರೋ ಬೆಡ್ಶೀಟೆಲ್ಲ ಎಳ್ಕೊಬಂದು ಮತ್ತೆ ತೀಟೆ ಕೆಲಸ ಸ್ಟಾರ್ಟ್ ಮಾಡಿದ್ದಾನೆ. ಅವನಿಗೆ ಬರೀ ನೆಲದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ವಂತೆ ನೋಡಿ. ಅಬ್ಬಾ, ಏನು ಇವನು ಈ ಥರ ಅಂತ ನನಗೆ ಗೊತ್ತೇ ಇಲ್ಲ. ರೂಮಲ್ಲಿರೋ ಬೆಡ್ಶೀಟ್ ತೊಗೊಬಂದು ಟೈಲ್ಸ್ನೆಲ್ಲ ತಣ್ಣಗಾಗುತ್ತೆ ಅಂತ ಅದನ್ನು ಹಾಕೊಂಡು ಕೂತ್ಕೊಂಡಿದ್ದಾನೆ. ಅಪ್ಪ ದೇವರೇ, ಏನು ಹೇಳೋದು ನನ್ನ ಮಗನಿಗೆ. ಯಾಕೋ ಅಂತ ಕೇಳ್ತಾ ಇದ್ದೀನಿ, ಹೋಗು ಅಂತ ನನಗೇ ಹೇಳ್ತಾ ಇದ್ದಾನೆ. ಸರಿ, ಹೆಂಗಾದರೂ ಬಿಸ್ಕೆಟ್ ತಿನ್ಕೊಳ್ಳಿ ಬಿಡು, ನನಗೇನೋ ಹೊಟ್ಟೆ ತುಂಬ ತಿಂದರೆ ಸಾಕು ಅಂತ ಅಂದ್ಕೊಂಡು ಸುಮ್ಮನಾಗ್ತಾ ಇದ್ದೀನಿ. ಬಿಸ್ಕೆಟ್ ತಿಂತಾನೆ ತೂಗುಡಿಸ್ತಿದ್ದ. ಸರಿಯಪ್ಪ ಮಲ್ಕೊ ಅಂತ ಹೇಳಿ ನಾನಿವಾಗ ಅವನ್ನ ಮಲಗಿಸಿ ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕು. ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ.